ಶ್ರೀ ಗುರುಭ್ಯೋ ನಮಃ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತ್ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ಜುಲೈ ತಿಂಗಳ 4ನೇ ವಾರದ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಇದೇ ಜುಲೈ 20ರಿಂದ 26ನೇ ತಾರೀಕುವರೆಗೂ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ಈ ಒಂದು ವಾರ ವಿಶೇಷತೆ ಏನು ಹಾಗೂ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದಿಷ್ಟು ಗ್ರಹಗಳ ಸಂಚಾರ ಮತ್ತು ಪ್ರಮುಖವಾದ ದಿನಗಳು ಏನಾದರೂ ಇದೆ ನಾನು ನೋಡೋಣ. ಇಲ್ಲಿ ಜುಲೈ 20ನೇ ತಾರೀಕು ಸೋಮವಾರ ಗ್ರಹಗಳ ಸ್ಥಿತಿ ನೋಡೋದಾದರೆ ಶನಿ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಮತ್ತು ರವಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ, ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾರೆ. ಈ ರೀತಿಯ ಗ್ರಹ ಸಂಚಾರಗಳು ಇದೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದ ಇದು ನೋಡೋದಾದರೆ ಅಂದರೆ ಏನೆಲ್ಲ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಇಲ್ಲಿ ಆಷಾಢ ಶುಕ್ರವಾರ ಒಂದು ಪ್ರಮುಖವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ 25ನೇ ತಾರೀಕು ಬರ್ತಕ್ಕಂತಹದ್ದು ದೇವಶಯನಿ ಏಕಾದಶಿ, ಅಂದರೆ ವಿಷ್ಣು ಪರಮಾತ್ಮ ಮಲಗಿಕೊಳ್ಳುವಂತಹ ಒಂದಿಷ್ಟು ದಿನ ಪ್ರಾರಂಭ. ಅಂದರೆ ಇನ್ನು 4 ತಿಂಗಳು ಅವರು ಮಲಗಿಕೊಂಡಿರ್ತಾರೆ, ವಿಶ್ರಾಮ ರೀತಿಯಲ್ಲಿ ಇರ್ತಾರೆ ವಿಷ್ಣು ಪರಮಾತ್ಮ. ದೇವಶಯನಿ ಅಂದರೆ ಶಯನಿ ಅಂದರೆ ಮಲ್ಕೊಳ್ಳೋದು, ದೇವ ಅಂದರೆ ದೇವರು ಅಷ್ಟೇ. ಶಯನಿ ಅಂದರೆ ಸಂಸ್ಕೃತದ ಪದ, ಅದು ಮಲಗಿಕೊಳ್ಳುವುದಂತ. ಸೊ ದೇವ ಅಂದರೆ ದೇವರು, ಬ್ರಹ್ಮ ವಿಷ್ಣು ಇವರು ಅಂದರೆ ವಿಷ್ಣು ಇಲ್ಲಿ ಮಲಗಿಕೊಳ್ಳುವಂತಹ ಒಂದು ಪ್ರತೀತ. ಅಂದರೆ ಈ ಒಂದು ಶುಭ ಸಂದರ್ಭದಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದವುಗಳಿಗೆ ಒಳ್ಳೆಯ ದಿನಗಳು ಸಿಗುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆಷಾಢ ಶುಕ್ರವಾರ ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಏನು ಎತ್ತ ಅಂತೇಳಿ. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈಗ ನಿಮಗೆ ಆಷಾಢ ಶುಕ್ರವಾರ ಒಳ್ಳೆಯ ಒಂದು 2ನೇ ಆಷಾಢ. ಸೊ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡೋಣ. ಈ ವಾರದ ಒಂದಿಷ್ಟು ಪ್ರಮುಖ ವಿಷಯಗಳು ಮತ್ತು ಗ್ರಹಗಳ ಸಂಚಾರ. ಇನ್ಯಾವುದೇ ಗ್ರಹಗಳ ಒಂದಿಷ್ಟು ಬದಲಾವಣೆ ಇಲ್ಲ, ಬಟ್ ಬದಲಾವಣೆ ಮುಂದಿನ ವಾರ ಖಂಡಿತವಾಗಿದೆ. ಶನಿಯ ಹಿಮ್ಮುಖ ಚಲನೆ ಮತ್ತು ಒಂದಿಷ್ಟು ಗ್ರಹಗಳ ಬದಲಾವಣೆ ಇದೆ, ಅದು ಮುಂದಿನ ವಾರದ ಒಂದು ಭವಿಷ್ಯದಲ್ಲೇ ನೋಡೋಣ. ಈಗ 20ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿದುಕೊಳ್ಳೋಣ, ಮೇಷರಾಶಿಯಿಂದ ಮೀನರಾಶಿಯವರೆಗೂ. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ ಇಲ್ಲಿ ಮಕರ ರಾಶಿಯವರಿಗೆ ಒಂದು ಪಾಸಿಟಿವ್ ಅಂತ ಹೇಳಿದರೆ ತುಂಬ ಶಾಂತ, ಒಂಥರ ಏನೋ ನೆಮ್ಮದಿ, ಸನ್ಯಾಸಿಗಳಿದ್ದಂಗೆ. ಯಾವುದು ಏನೇ ಬಂದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಂದರೆ ಅಷ್ಟು ಶಾಂತ. ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆ ರೀತಿಯಲ್ಲಿ ಅಂದರೆ ತುಂಬ ಯಾವುದಕ್ಕೂ ವಿರೋಧ ಇಲ್ಲ, ಯಾವುದಕ್ಕೂ ಸ್ಪಂದನೆ ಇಲ್ಲ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಮಕರ ರಾಶಿಯವರು ಈ ವಾರ ಇರುವಂಥದ್ದಾಗುತ್ತೆ. ಅಂದರೆ ಸ್ಪಂದನೆ ಇಲ್ಲ ಅಂದರೆ ಬೇಡದೇ ಇರೋ ವಿಷಯಕ್ಕೆ ನನಗೆ ಯಾಕೆ ಬೇಕು, ನನ್ನ ವಿಷಯ ಏನಿದೆ ಅಷ್ಟು, ಅಂದರೆ ನಿಮ್ಮ ಒಂದು ಚೌಕಟ್ಟಿನಲ್ಲಿ ಇರಲು ತುಂಬ ಪ್ರಯತ್ನ ಮಾಡುವಂಥದ್ದಾಗುತ್ತೆ, ಯಶಸ್ವಿ ಕೂಡ ಆಗ್ತದೆ. ಎಲ್ಲರೂ ಆಶ್ಚರ್ಯ, ಏನಾಯಿತು ಇದಕ್ಕಿದ್ದಂಗೆ ಸೈಲೆಂಟ್ ಆಗಿಬಿಟ್ಟು, ಏನಾದರೂ ದೆವ್ವ ಬಡಿತ ಅಥವಾ ಯಾರಾದ್ರೂ ಏನಾದರೂ ಅಂದ್ರೆ ನಾನಾ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥದ್ದಾಗುತ್ತೆ ಜನರು. ಅಂದರೆ ಅವರವರ ಒಂದು ಅಭಿಪ್ರಾಯದ ಪ್ರಕಾರವಾಗಿ ನಮಗೆ ಕ್ವಶನ್ ಮಾಡುವಂಥದ್ದಾಗುತ್ತೆ. ಬಟ್ ಇಲ್ಲಿ ಒಂದಿಷ್ಟೇ ನಿಮಗೆ ಬಂದಿಷ್ಟು ಅನುಕೂಲತೆಗಳು ಕಾಣಿಸ್ತಾ ಇರೋದ್ರಿಂದ ನೀವೇ ಬೌಂಡ್ರಿ ಲೈನ್ ಹಾಕೊಂಡ್ಬಿಡ್ತೀರ. ನಾನು ಈ ವಾರದಲ್ಲಿ ಹಿಂಗೆ ಮೂವ್ ಮಾಡಬೇಕಷ್ಟೇ, ಬೇರೆ ಏನೋ ಆಪ್ಷನ್ ಇಲ್ಲ. ಒಂದು ವೇಳೆ ನಾನು ಆ ಕಡೆ ಹೋದ್ನಂದರೆ ಇವು ತೊಂದರೆ ಆಗುತ್ತೆ ಅನ್ನೋ ಒಂದು
ಕಾನ್ಸೆಪ್ಟಲ್ಲಿ ಒಳ್ಳೆ ಪ್ಲ್ಯಾನ್ ರೀತಿಯಲ್ಲಿ ಈ ವಾರ ಹೋಗುವಂಥದ್ದಾಗತ್ತೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದವರೆಗೂ ಕಷ್ಟಪಟ್ಟು ದುಡಿತೀರ. ವ್ಯಾಪಾರದಲ್ಲೂ ಅಷ್ಟೇ, ವೃತ್ತಿಯಲ್ಲೂ ಅಷ್ಟೇ. ನಿಮ್ಮ ಕೆಲಸ ಏನಿದೆ, ನಿಮ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ, ಅದು ಖಂಡಿತವಾಗಿ ಚಾಚು ತಪ್ಪದೆ ಮಾಡಿ ಮುಗಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾವುದೇ ರೀತಿ ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆ ಹಿಂದೆ ಹಿಡಿಯಲು ಸಾಧ್ಯವಾಗೋದಿಲ್ಲ ಈ ವಾರ ಮಕರ ರಾಶಿಯವರು ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಅನ್ಯೋನ್ಯತೆ ಇದ್ದರೆ ಕೆಲಸಕ್ಕೂ ನಿಮಗೂ ಒಂಥರ ಏನಂತೀರ, ಏನೇ ಸಮಸ್ಯೆ, ಏನೇ ತೊಂದರೆ ಇದ್ರೂ ಬಗೆಹರಿಸಿಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಕೆಲಸವನ್ನು ಮೂವ್ ಮಾಡುವಂಥದ್ದಾಗುತ್ತೆ. ಮುಂಚೆ ಈ ರೀತಿ ಆಗ್ತಾ ಇರಲಿಲ್ಲ. ಅವ್ರೇನಾದ್ರು ವಿರೋಧ ಮಾಡಿ ಆಯ್ತು ಬಿಡ ನೀನು ಬೇಡ ಅದನ್ನು ನಾನೇ ಮಾಡಲಿ ಅಂತ ಬೀಸಾಕಿ ಹೋಗಿ ಎದ್ದು ಹೋಗುವಂಥದ್ದಾಗ್ತಿತ್ತು. ಅಂದರೆ ಅಷ್ಟು ಕೋಪ, ಅಷ್ಟು ತಾಪ, ಆ ಕೆಲಸದ ಬಗ್ಗೆ ಅಷ್ಟು ನಿರಸ್ತ ಏನೋ ಒಂದಿತ್ತು. ಬಟ್ ಈಗ ಹಾಗಲ್ಲ. ಅದಕ್ಕೆ ಏನೇ ತೊಂದರೆ ಬಂದ್ರೂ ವಾಲಂಟಿಯರ್ ಆಗಿ ಯಾಕೆ ಸರ್ ಏನಾಯಿತು, ಏನು ಸಮಸ್ಯೆ ಹೇಳಿ ನಾನು ಬಗೆಹರಿಸ್ಕೊಡ್ತೀನಿ, ಹಾಗೆ ಹೀಗೆ ಏನೋ ಒಂದು ಕನ್ವಿನ್ಸ್ ಮಾಡ್ತೀರಾ ಅವ್ರಿಗೆ ಖುಷಿಯಾಗಿ. ಹೌದಾ ಹಿಂಗಿದೆ ನೋಡಿ ಅನ್ನೋ, ಇಲ್ಲೇ ಏನು ತೊಂದರೆ ಇಲ್ಲ ಸರ್, ಇದನ್ನು ನಾನು ಮಾಡ್ಬೋದು, ಲೋಕಲ್ ಮಾಡ್ಬೋದು, ನೀವು ಮಾಡ್ಬೋದು ಅಂತ ಹೇಳಿ ತಿಳಿಸಿ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ. ಈ ಕಸ್ಟಮರ್ ಕೇರ್ ಮಾಡ್ತಿರ್ತಾರೆ ನೋಡಿ, ಅಥವಾ ಈ ಸೇಲ್ಸ್ಮೆನ್ಗಳು ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಅವರು ತಮ್ಮ ಪ್ರಾಡಕ್ಟನ್ನು ಡೆಮೋ ಕೊಡುವಾಗ. ಆ ರೀತಿಯಲ್ಲಿ ನೀವು ಈ ವಾರ ಮಕರ ರಾಶಿಯವ್ರು ಮಾಡುವಂಥದ್ದಾಗ್ತೀರ. ಅಂದರೆ ಅಷ್ಟು ತಾಳ್ಮೆ, ಈ ಅವ್ರಿಗೆ ಯಾಕೆ ತಾಳ್ಮೆ ಇರುತ್ತೆ ಹೇಳಿ, ಅದು ರೊಟೀನ್ ಆಗ್ತಾ ಇರುತ್ತೆ ಅವರಿಗೆ. ಹಂಗೆ ನೀವು ಪ್ರಯತ್ನ ಮಾಡುವಂಥದ್ದಾಗುತ್ತೆ ಈ ವಾರ. ಸೊ ಹಾಗಾಗಿ ಮನೆಯವ್ರಿಗೂ ಶಾಕು, ನಿಮ್ಮ ಫ್ರೆಂಡ್ ಸರ್ಕಲ್ಲು ಶಾಕು, ನಿಮ್ಮ ಆತ್ಮೀಯರು ಶಾಕು. ಏನು ಇವನಿಗೆ ಹುಚ್ಚಿಡಿತೋ, ದೆವ್ವ ಬಡಿತೋ, ಏನು ಹಿಂಗಾಗೋಗ್ಬಿಟ್ಟ ಇವನು, ನಮ್ಮ ಹುಡುಗ ನಮ್ಮ ಹುಡುಗಿ ಅಂತೇಳಿ ಅವರಿಗೂ ಆಶ್ಚರ್ಯ. ಅಂದರೆ ಅಷ್ಟು ಬದಲಾವಣೆ ಈ ವಾರ ಮಕರ ರಾಶಿಯವರು. ಇರಲಿ, ಸಂತೋಷ. ಒಳ್ಳೆಯದಾದಾಗ ನಾವು ಒಳ್ಳೆಯದೇ ಬಯಸಬೇಕು. ಅದು ದೇವರು ತಥಾಸ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುವಂಥದ್ದಾಗುತ್ತೆ, ಒಂದು ಪ್ರತೀಕ. ಹಾಗಾಗಿ ಇರಲಿ, ಒಳ್ಳೆಯದೇ ಆಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ, ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂಥದ್ದಾಗತ್ತೆ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಈಡೇರುವಂಥದ್ದಾಗತ್ತೆ. ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದರಲ್ಲಿ ವ್ಯವಸಾಯ, ಉದ್ಯೋಗ, ವ್ಯಾಪಾರ ಮತ್ತು ಈ ವಕೀಲ ವೃತ್ತಿ, ಕ್ರೀಡಾ ಇದರಲ್ಲಿ ಎಲ್ಲ ಒಂದು ಜನರಿಗೆ ಅನುಕೂಲ ಆಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಮಹಿಳೆಯರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ. ಈ ಮಕರ ರಾಶಿಯವರು ಯಾರೆಲ್ಲ ಮಹಿಳೆಯರಿದ್ದೀರೋ ಅಥವಾ ಎರಡನೇ ಮದುವೆಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರೋ, ಖಂಡಿತವಾಗಿಯೂ ನಿಮಗೆ ಒಂದು ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ. ಈಗ ಆಷಾಢ ಮಾಸ ಇದ್ರೂ ಒಂದು ರೀತಿಯಲ್ಲಿ ಕನ್ಫರ್ಮ್ ಅಂತೀವಲ್ಲ, ಅದು ಸಿಗುವಂಥದ್ದಾಗುತ್ತೆ. ಮಾತುಕತೆ ನೀವು ಬೇಕಾದ್ರೆ ಶ್ರಾವಣ ಮಾಸದಲ್ಲಿ ಮಾಡ್ಕೋಬೋದು. ಬಟ್ ಕನ್ಫರ್ಮೇಷನ್, ನಮ್ಮ ಕಡೆ ಅಂತ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ, ನಿಮ್ಮ ಕಡೆ ಅಂತ ಹುಡುಗರನ್ನ ಒಂದು ಒಪ್ಪಿಗೆ ತಿಳಿಸಿದರೆ ಒಳ್ಳೆಯದು ಅಂತ ನಿಮ್ಮ ಕಡೆ ಅಂತ ಅಥವಾ ಅವ್ರ ಕಡೆ ಅಂತ ಏನೋ ಒಂದು ಮಾತುಕತೆ, ಒಂದು ವ್ಯಾವಹಾರಿಕವಾಗಿ ಕನ್ಫರ್ಮ್ ಆಗುವಂಥದ್ದಾಗುತ್ತೆ. ಅಂದರೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೆ ಈ ವಾರ ಸಾಧ್ಯವಾದಷ್ಟು ಒಂದಿಷ್ಟು ಕೆಲಸಗಳಿಗೆ ಮನ್ನಣೆಯನ್ನು ಕೊಡುವಂಥದ್ದಾಗುತ್ತೆ. ಅಂದರೆ ಕೆಲವು ಪ್ರಮುಖ ಕೆಲಸ ಕಾರ್ಯಗಳಿಗೆ ನೀವು ಮನ್ನಣೆ ಕೊಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನಿಮಗೆ ಈ ವಾರದಲ್ಲಿ ಸಿಕ್ಕತಕ್ಕಂತಹ ಫಲಗಳು. ಇನ್ನು ನೆಗೆಟಿವ್ ಪಾರ್ಟ್ಸ್ ಅಂತ ಬಂದರೆ ಸ್ವಲ್ಪ ಕೋಪ ತಾಪಗಳು ನಿಮಗೆ ಅವಾಗ ಬಂದ್ರೂ ನೀವು ಅದಕ್ಕೆ ಒಳಗಾಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಮೂರನೇದು ಅಂತ ಹೇಳಿದರೆ ಸ್ವಲ್ಪ ಪ್ರಮಾಣದಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದು ಇರುತ್ತೆ, ಅಲ್ಪ ಪ್ರಮಾಣದಲ್ಲಿ. ಯಾಕಂದರೆ ಸುಧಾರಣೆ ಆಗ್ತಾ ಇರುತ್ತೆ, ಅದು ಸಡನ್ನಾಗಿ ಸ್ವಲ್ಪ ವಾತಾವರಣ ವ್ಯತ್ಯಾಸ ಉಂಟಾಗಿ ಏನಾದರೂ ಬದಲಾವಣೆ ಆಗಿ ಸ್ವಲ್ಪ ಕಾಡುವಂಥದ್ದು ಇರುತ್ತೆ. ಅದು ಬಿಟ್ಟರೆ ಇನ್ನೆಲ್ಲವೂ ಅನುಕೂಲಕರವಾದ ವಾತಾವರಣ ಮಕರ ರಾಶಿಯವರಿಗಿದೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ನೀವು ಸದ್ಯದ ಮಟ್ಟಿಗೆ ಪರಿಹಾರ ಅಂತ ಮಾಡೋದಾದರೆ, ನೀವು ಬುಧ ಮತ್ತು ಶುಕ್ರ ಗ್ರಹಕ್ಕೆ ಒಂದು ಸ್ವಲ್ಪ ಜಪಗಳಾಗಿರ್ಬೋದು, ಅಷ್ಟೋತ್ತರಗಳಾಗಿರ್ಬೋದು ಪಠಣೆ ಮಾಡಿ. ಇದರಿಂದ ನಿಮಗೆ ಅನುಕೂಲವಾಗುವಂಥದ್ದಾಗತ್ತೆ. ಮತ್ತು ಈ ಒಂದು ಸಮಯದಲ್ಲಿ ಅಶ್ವತ್ಥ ಮರ ಅಥವಾ ಅರಳಿ ಮರ ಅಂತೀವಲ್ಲ, ಆ ಅರಳಿ ಮರಕ್ಕೆ 9 ಪ್ರದಕ್ಷಿಣೆ ಹಾಕಿ ನಿತ್ಯ. ಇದರಿಂದ ನಿಮ್ಮ ಆಶೆ ಆಕಾಂಕ್ಷೆಗಳು ಅಥವಾ ಅಡೆತಡೆಗಳು ಏನಿದೆಯೋ ಅದು ಬೇಗ ಬಗೆಹರಿದು ಯಶಸ್ವಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈಗ ಆಷಾಢ ಮಾಸ ಇರೋದರಿಂದ ಸ್ವಯಂ ಪಾಕ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಇದರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ ಅಂತ ಹೇಳಿ. ಇದಾಗಿತ್ತು ಮಕರ ರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.